ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ನಿಮ್ಮ ಪ್ರೀತಿಯ ಲಿಖಿತ. ಇದು ಲಾಸ್ಟ್ ಮಂತ್ ಅಮಾವಾಸ್ಯೆ ದಿನದ ವಿಡಿಯೋ. ಅಂದರೆ ನನಗೆ ಸ್ವಲ್ಪ ಥ್ರೋಟ್ ಪೇನ್ ಎಲ್ಲ ಆಗಿ ನಾನು ವಿಡಿಯೋಸ್ ಏನೂ ಮಾಡೋಕ್ಕಾಗಿರಲಿಲ್ಲ, ಅಂದರೆ ವಾಯ್ಸ್ ಓವರ್ ಏನು ಕೊಡೋಕ್ಕಾಗಿರಲಿಲ್ಲ. ಲಾಸ್ಟ್ ಮಂತ್ ನಾವು ಅಮಾವಾಸ್ಯೆ ದಿನ ಬಂಡಿ ಮಹಾಕಾಳಿ ಅಮ್ಮನವರ ಟೆಂಪಲ್ಗೆ ಹೋಗಿದ್ವಿ. ಫುಲ್ ರಶ್ ಇತ್ತು, ಬಟ್ ನಾನು ಅಲ್ಲಷ್ಟೊಂದು ವಿಡಿಯೋ ಎಲ್ಲ ತೆಗಿಯೋಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬಾ ರಶ್ ಇತ್ತು. ನನ್ನ ಫ್ರೆಂಡ್ ಪೊಲೀಸ್ ಇರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಹೆಲ್ಪ್ ಆಯಿತು ನಮಗೆ, ಬಟ್ ಅವ್ರ ಹೆಸರೆಲ್ಲ ಹೇಳಲ್ಲ ನಾನು. ಅದಾದಮೇಲೆ ನಾವು ಅಲ್ಲಿಂದ ಗೋವರ್ಧನಗಿರಿ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಬಂದ್ವಿ. ತುಂಬ ಚೆನ್ನಾಗಿದೆ ಗೋವರ್ಧನಗಿರಿ ಕ್ಷೇತ್ರ. ನಾವು ನೋಡೋಂಥ ಪ್ಲೇಸೇ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಅಲ್ಲಿ ಹಾಗೆ ಕೃಷ್ಣನ ಎಲ್ಲ ಅವತಾರಗಳನ್ನು ಕೂಡ ಅಲ್ಲೇ ಕೆತ್ತನೆ ಮಾಡಿದ್ದಾರೆ. ನಾವು ಶ್ರೀಕೃಷ್ಣ ಎಲ್ಲ ಅವತಾರಗಳನ್ನು ಕೂಡ ಅಲ್ಲೇ ನಾವು ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಸರಿ ಯಾರೆಲ್ಲ ವಿಸಿಟ್ ಮಾಡಿಲ್ವೋ ಒಂದು ಸರಿ ಹೋಗಿ ಬರ್ಬೋದು. ಇದು ಬಸವನಗುಡಿಯಲ್ಲೇ ಇದೆ, ಬಂಡಿ ಮಹಾಕಾಳಿ ಅಮ್ಮನವರ ಟೆಂಪಲ್ ಹತ್ರನೇ. ಆಲ್ಮೋಸ್ಟ್ ಎಲ್ಲರಿಗೂ ಬುಲ್ ಟೆಂಪಲ್ ಗೊತ್ತು ಅಲ್ವಾ, ಅದೇ ರೋಡಲ್ಲೇ ಇರುತ್ತೆ ಈ ದೇವಸ್ಥಾನ ಕೂಡ. ಕೃಷ್ಣನ ಲೀಲೆಗಳು, ಕೃಷ್ಣನ ಯಾರು ತುಂಬ ಆರಾಧನೆ ಮಾಡ್ತಾರೋ ಅವ್ರಿಗೆಲ್ಲ ಈ ಪ್ಲೇಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಅಲ್ಲಿ ಗೋಮಾತೆ ಕೂಡ ಇದೆ. ಅದಕ್ಕೂ ಕೂಡ ನಾವೇನಾದರೂ ಊಟ ಆ ಥರ ಎತ್ಕೊಂಡು ಹೋಗಿ ಕೊಡ್ಬೋದು. ಅಂದರೆ ನೋಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ನಾವು ಬೆಟ್ಟದೊಳಗಡೆ ಹೋಗಿ ಬರೋ ಥರನೇ ಅವರು ಇದು ಮಾಡಿದ್ದಾರೆ. ತುಂಬಾ ಇಷ್ಟ ಆಯಿತು. ಹಾಗೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ನನ್ನ ಫ್ರೆಂಡ್ ಉಮಾ ಮತ್ತು ನನ್ನ ಫ್ರೆಂಡ್ ಜ್ಯೋತಿ, ಇವರು ನನ್ನ 10th ಕ್ಲಾಸ್ಮೇಟ್. ಹಾಗೆ ಮೀಟ್ ಮಾಡೋದಕ್ಕೂ ಆಗುತ್ತೆ ಅಂತೇಳ್ಬಿಟ್ಟು ಹೋದ್ಮೇಲೆ ಫೋಟೋಸ್ ಎಲ್ಲ ಕಾಮನ್ ಅಲ್ವಾ, ಹಾಗಾಗಿ ಫೋಟೋಸ್ ಎಲ್ಲ ತಗೊಂಡು ನಾವು ಅಲ್ಲಿಂದ ಮತ್ತೆ ದೊಡ್ಡ ಗಣಪತಿ ಟೆಂಪಲ್ಗೆ ಬಂದ್ವಿ. ಕ್ಲೋಸ್ ಆಗಿತ್ತು. ಕ್ಲೋಸ್ ಆಗಿರೋದ್ರಿಂದ ಹಾಗೆ ಅಲ್ಲಿ ಬಸವಣ್ಣ ಇದೆ ಅಲ್ಲ, ಆ ಬಸವಣ್ಣನ ನೋಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ದಾರಿಯಲ್ಲಿ, ಅಂದರೆ ನಾವು ಬೆಟ್ಟ ಏನು ಹತ್ತೀವೋ ಆ ದಾರಿಯಲ್ಲಿ ಪಾರ್ಕ್ ಥರ ಮಾಡಿ ಈ ಥರ ಎಲ್ಲ ಬೊಂಬೆಗಳು ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ಯಾವ ಥರ ವ್ಯವಹಾರಗಳೆಲ್ಲ ಮಾಡ್ತಾಯಿದ್ರು, ಯಾವ ಥರ ವ್ಯಾಪಾರ ಮಾಡ್ತಾಯಿದ್ರು, ಎತ್ತು ಬಂಡಿ ಈ ಥರ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಅದು ಕೂಡ ಅದನ್ನೆಲ್ಲ ತೋರಿಸ್ಕೊಂಡು ಮಕ್ಕಳನ್ನ ನಾವು ಗಣಪತಿ ಹತ್ರ, ಅಂದರೆ ನಂದಿ ಹತ್ರ ಹೋದ್ವಿ. ನಂದಿ ಹತ್ರ ಹೋಗಿ ಅಲ್ಲೆಲ್ಲ ನೋಡಿಕೊಂಡು, ಇದು ಆಲ್ಮೋಸ್ಟ್ ಬೆಂಗಳೂರಲ್ಲಿ ತುಂಬಾ ಫೇಮಸ್ಸು ದೊಡ್ಡ ಬಸವಣ್ಣ ಅಂತೇಳ್ಬಿಟ್ಟು. ದೊಡ್ಡ ಬಸವಣ್ಣ ಅನ್ನೋದಕ್ಕಿಂತ ಬುಲ್ ಟೆಂಪಲ್ ಅಂದ್ರೇ ಎಲ್ಲರಿಗೂ ತುಂಬಾ ಬೇಗ ಫ್ಲಾಶ್ ಆಗುತ್ತೆ ಅಂತ ಅನಿಸುತ್ತೆ. ಹಾಗೆ ಅಲ್ಲಿಗೆ ಕೂಡ ಹೋಗಿ ಅಲ್ಲೆಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಈ ದೊಡ್ಡ ಬಸವಣ್ಣ ಏನು ನೋಡ್ತಿದ್ದೀರಾ, ಇದು ಆಲ್ಮೋಸ್ಟ್ ದಿನೇ ದಿನೇ ಬೆಳೀತಾನೆ ಇದೆ. ವರ್ಷಕ್ಕೊಂದು ಸರಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ನಮ್ಮ ಕ್ಲಾಸಲ್ಲಿ ಟೀಚರ್ ಕೂಡ ಹೇಳ್ತಾಯಿದ್ರು. ಹಾಗೆ ಫೇಮಸ್ ಆಗಿರೋ ಕಡಲೆಕಾಯಿ ಜಾತ್ರೆ ಇಲ್ಲೇ ನಡೆಯೋದು, ಬುಲ್ ಟೆಂಪಲ್ಗೆ. ಅಂದರೆ ಸ್ವಲ್ಪ ಜನ ಏನು ಹೇಳ್ತಾರೆ ಅಂದರೆ, ಕಡಲೆಕಾಯಿ ತಿನ್ನೋದಕ್ಕೆ ಬಸವಣ್ಣ ಬಂದರೆ ಅದನ್ನು ಒಡೆದ್ರೆ ಅದು ಈ ಥರ ಲಿಂಗ ಆಗಿದೆ ಅಂತ, ಅಂದರೆ ವಿಗ್ರಹ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೆಷ್ಟು ನಿಜನೋ ಸುಳ್ಳೋ ನನಗೆ ಗೊತ್ತಿಲ್ಲ, ಬಟ್ ಹೇಳಿರೋದನ್ನ ನಾನು ಕೇಳಿದ್ದೀನಿ. ಹಾಗೆ ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನನ್ನ ಮಕ್ಕಳು ನೋಡಿ, ಇಲ್ಲಿ ಗಣಪತಿ ಇದ್ದರೆ ಆ ಗಣಪತಿಗೆ ನಮಸ್ಕಾರ ಮಾಡ್ಕೊಳ್ತಿದ್ದಾರೆ. ಹಾಗೆ ಇದು ಬೆಂಗಳೂರಲ್ಲೇ ತುಂಬ ದೊಡ್ಡ ಟೆಂಪಲ್ಲು ಅಂತಲೇ ಹೇಳ್ಬೋದು. ತುಂಬ ದೊಡ್ಡದು ಬಸವಣ್ಣ ಆಗಿದೆ. ಇದು ಬಸವನಗುಡಿಯಲ್ಲಿರುತ್ತೆ. ಬಸವನಗುಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ಲ. ನಾವು ಬಸವನಗುಡಿಗೆ ಹೋದರೆ ಬಂಡಿ ಮಹಾಕಾಳಿ ಅಮ್ಮನವ್ರ ಟೆಂಪಲ್ಲು, ಹಾಗೆ ಗವಿಪುರ ಗಂಗಾಧೇಶ್ವರ ಟೆಂಪಲ್ಲು, ಬಿಗ್ ಬುಲ್ ಟೆಂಪಲ್ಲು, ಹಾಗೆ ಗೋವರ್ಧನಗಿರಿ ಕ್ಷೇತ್ರ ಇವೆಲ್ಲ ನೋಡ್ಕೊಂಡು ಬರಬೇಕು. ಅಷ್ಟೊತ್ತಿಗೆ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಹೋಗಿ ಚಾಟ್ಸ್ ಎಲ್ಲ ತಿನ್ಕೊಂಡು ಬಂದ್ವಿ. ನಾವಲ್ಲಿನ ಟೆಂಪಲ್ಗೆಲ್ಲ ಹೋಗಿದ್ವಿ ಅಂತ ಹೇಳ್ಬಿಟ್ಟು ನಾನ್ ವೆಜ್ ಏನೂ ತಿಂದಿಲ್ಲ, ಗೋಬಿ ರೈಸ್ ಮಾತ್ರ ತೊಗೊಂಡು ತಿಂದ್ವಿ. ಹಾಗೆ ಹೋದ್ಮೇಲೆ ಫೋಟೋಸ್ ಎಲ್ಲ ಕಾಮನ್ ಅಲ್ವಾ, ಹಾಗಾಗಿ ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ. ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್.